ಶ್ರೀ ಸದ್ಗುರು ಸಿದ್ಧಾರೂಢ ಪ್ರಸನ್ನ. ಶ್ರೀ ಗುರು ಸಿದ್ಧಾರೂಢ ಸ್ವಾಮಿಗಳವರ ಚರಿತ್ರೆ. ಅಧ್ಯಾಯ 1. ಬಾಲಲೀಲಾ ಕಾಂಡ. ಓಂ ತತ್ಸತ್. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮೋ ನಮಃ. ಈಗ ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ಪರಮ ಚರಿತ್ರೆಯನ್ನು ಬರೆಯುವುದಕ್ಕೆ ಮಂಗಲಮಸ್ತು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಘ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತ್ಯೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಚ್ಚಿದಾನಂದ ನಿರ್ದೋಷಂ ಭಕ್ತಾನಾಮಾಧಿಕಾರಣಂ ಭವತಾಪ ವಿನಾಶಾರ್ಥಂ ಸಿದ್ಧಾರೂಢಂ ನಮಾಮ್ಯಹಂ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ಥತಾ ತತ್ವೋಪದೇಶಕರ್ತಾರಂ ವಂದೇ ಭಕ್ತಿ ಪುರಸ್ಸರಂ. ಪ್ರಥಮ ಮಂಗಲದೊಂದಿಗೆ ಪ್ರಥಮಾಧ್ಯಾಯ ಪ್ರಾರಂಭವು. ಶ್ರೀ ಗಣೇಶನಿಗೂ ಶ್ರೀ ಶಾರದಿಗೂ ಶ್ರೀ ದಕ್ಷಿಣಾಮೂರ್ತಿಗೂ ಶ್ರೀ ಪರಬ್ರಹ್ಮಕ್ಕೂ ನಮಸ್ಕಾರ ರೂಪಮಂಗಲ ಮಾಡಿದ್ದಾರೆ. ಭಾಮಿನಿ ಷಟ್ಪದಿ ಸೂಚನಾ ಪದ. ಇಳೆಯ ಜನ ಕಲ್ಯಾಣ ಕೂಸುಗ ಮಿಳೆಗಧೇಕ ಮಹಾಬಿದರಿ ಕೋಟೆಯೋ ಲೊಳವಿನಿಂ ಶಿವನವತರಿಸಿದಂ ಸಿದ್ಧನಾಮದಲ್ಲಿ. ಮೊದಲು ಗ್ರಂಥಕರ್ತರು ಈಶಾವಾಸ್ಯೋಪನಿಷತ್ತಿನ ಓಂ ಪೂರ್ಣಮದ ಪೂರ್ಣಮಿದಂ ಎಂಬ ಮಂತ್ರದೊಂದಿಗೆ ಪರಬ್ರಹ್ಮ, ಈಶ, ಜೀವರು, ಜಗತ್ತು, ಭೂತಗಳು, ದೃಗ್ದೇಶ್ಯ, ಮಾಯೆ, ವಿದ್ಯೆ, ಅವಿದ್ಯೆ, ತ್ರಿಪುಟಿಗಳು, ಕಾಲ, ಪುರುಷ, ಪ್ರಕೃತಿ, ಗುಣ, ಬುದ್ಧಿ, ಅಹಮು, ಚಿತ್ತ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ರವಾದಿ ತನ್ಮಾತ್ರ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಮೊದಲಾದವುಗಳೆಲ್ಲದರಲ್ಲಿ ಪರಿಪೂರ್ಣ ಭಾವವನ್ನು ಬಿಂಬಿಸಿ ಅವಕ್ಕೆಲ್ಲ ನಾ ನೆನಪ ಪದವು ಸಾಕ್ಷಿಯಾಗಿ ಪರಿಪೂರ್ಣವಾಗಿರುವುದನ್ನು ಮನವರಿಕೆ ಮಾಡಿದ್ದಾರೆ. ನಂತರ ಪರಮಾತ್ಮನ ಸಗುಣ ನಿರ್ಗುಣ ಶ್ರೇಷ್ಠತೆಯನ್ನು ಕೊಂಡಾಡಿ ಲೋಕಮಾತೆ ಪಾರ್ವತಿಯನ್ನು ತುರ್ಯಾತೀತೆಯೆಂದು ಹಾಡಿ ವಿಘ್ನನಾಶಕ ಅಗ್ರ ಪೂಜಾರ್ಹನಾದ ಗಜಾನನನನ್ನು ತಮ್ಮ ಈ ಕೃತಿಗೆ ವಿಘ್ನಾದಿಗಳು ಬರದಂತೆ ಕಾಪಾಡಬೇಕೆಂದು ಕರುಣೆಯನ್ನು ಕೋರಿದ್ದಾರೆ. ಮತ್ತು ಗ್ರಂಥಕರ್ತನಾದ ತನಗೆ ಚರಿತ್ರ ನಾಯಕನೂ ಪೂರ್ಣ ಬೋಧಕನೂ ಸದ್ಗುರುವೂ ಆದ ಶ್ರೀ ಸಿದ್ಧಾರೂಢರಲ್ಲಿ ಶ್ರದ್ಧೆಯಿಂದ ಶುಭವನ್ನು ಬೇಡಿದ್ದಾರೆ. ಇದು ಅಲ್ಲದೆ ತಮ್ಮ ಬೆಂಬಲಕ್ಕಾಗಿ ಬೆನ್ನೆಲುಬಿನಂತಿರುವ ವಶಿಷ್ಠ, ವಾಲ್ಮೀಕಿ, ವ್ಯಾಸ, ಶುಕ ಮೊದಲಾದ ಮುನಿಗಳನ್ನು, ಅಧಿಕ ವಿದ್ಯಾಸಂಪನ್ನರಾದ ಶಂಕರಾಚಾರ್ಯರನ್ನು, ನಿಜಗುಣರನ್ನು, ನಿಶ್ಚಲದಾಸರನ್ನು, ಜಡಿಸಿದ್ದರನ್ನು ಮುಂತಾದ ಗುರು ಪುಂಗವರನ್ನು ಅತ್ಯಧಿಕವಾಗಿ ಕೊಂಡಾಡಿರುವರು. ಪರಬೊಮ್ಮವನ್ನು ಬಣ್ಣಿಸುವಲ್ಲಿ ಶಾರದೆಯ ಕೊರತೆಯನ್ನು ಈ ರೀತಿಯಾಗಿ ಬಣ್ಣಿಸಿದ್ದಾರೆ. ಹಿಮಗಿರಿಯನ್ನೇ ಮಸಿಯನ್ನಾಗಿ ಮಾಡಿ ಸಪ್ತ ಶರಧಿಯಲ್ಲಿ ಕರಗಿಸಿ ತನ್ನ ಕುಶಲಮತಿಯಿಂದ ಭೂಮಿಯನ್ನೇ ಕಾಗದವನ್ನಾಗಿರಿಸಿ ಕಲ್ಪತರುವನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು ಅತಿ ಸಾಹಸದಿಂದ ಬಣ್ಣಿಸಲು ಪ್ರಾರಂಭ ಮಾಡಿದ ಶಾರದೆಗೆ ಬ್ರಹ್ಮನ ಅಪಾರತ್ವವು ಮೌನ ಮುದ್ರೆಯನ್ನು ತಂದೊಡ್ಡಿತು. ಅಂದ ಮೇಲೆ ಮಿಕ್ಕವರ ಪಾಡೇನು ಎಂದು ಮಾರ್ಮಿಕವಾಗಿ ಹೇಳಿ, ಇಂಥ ಶಾರದೆಗೆ ಅಸಾಧ್ಯವೆನಿಸಿದ ಮೇಲೆ ನನ್ನಂಥವನಿಂದ ಈ ಚರಿತ್ರವನ್ನು ರಚಿಸಿದ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲಿ? ಜ್ಞಾನದೇವನು ಕೋಣನ ಮುಖದಿಂದ ವೇದ ಘೋಷ ಮಾಡಿಸಿದ ಇತಿಹಾಸವನ್ನು ನೆನಪಿಗೆ ತಂದುಕೊಂಡು ಅದರಂತೆ ನನ್ನ ಕೃತಿಯೂ ಆಗಿರುವುದೆಂದು ಸೂಚಿಸಿ ತಮ್ಮ ಕೃತಿಯನ್ನು ರೂಢಿ ವಾಕ್ಯದಿಂದ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿರುವರು. ಇದನ್ನು ಮೂಢನು ಹೇಳಿರುವನು. ಇದನ್ನೇನು ನೋಡುವುದು ಎಂದು ಬಿಡಬಾರದು. ಇದನ್ನು ಆದ್ಯಂತ ನೋಡಿ ಸರಿ ಬಾರದಿದ್ದರೆ ನಿಂದಿಸಿರಿ ಎಂದು ಸವಿನಯದಿಂದ ಸಾರಿ ಸಾರಿ ತಿಳಿ ಹೇಳಿ ಗ್ರಂಥದಲ್ಲಿರುವ ಮುಂದಿನ ವಿಷಯವನ್ನು ಬಹು ಸ್ವಾರಸ್ಯವಾಗಿ ವಿಮರ್ಶಿಸಿದ್ದಾರೆ. ಈ ಗ್ರಂಥದಲ್ಲಿ ಪ್ರಕಟವಾಗಿರುವ ಸತ್ಕಲಾ ರೂಪಸಂಧಿಗಳು, ಮನೋಹರ ವಚನಗಳು, ಅಲಂಕಾರ ಮೊದಲಾದವೆಲ್ಲಕ್ಕೂ ಶ್ರೀ ಸಿದ್ಧಾರೂಢರೇ ಒಡೆಯರಾಗಿದ್ದಾರೆಂದು ಹೇಳಿ ಅರ್ಥಾಲಂಕಾರಕ್ಕೆ ಪ್ರಾಧಾನ್ಯ ಕೊಡಬೇಕೆಂದು, ಪ್ರಾಸ, ಗಣ, ಯತಿ ಮೊದಲಾದ ವ್ಯಾಕರಣ ನಿಯಮಗಳಿಗೆ ವಿಶೇಷ ಗಮನ ಕೊಡಬಾರದೆಂದು ಹಂಸ ಕ್ಷೀರ ನ್ಯಾಯದಂತೆ ಸಂತೋಷದಿಂದ ಸ್ವೀಕರಿಸಬೇಕೆಂದು ಹಾರೈಸಿದ್ದಾರೆ. ಮತ್ತು ಈ ಮಹಾಗ್ರಂಥವನ್ನು ಶ್ರವಣ ಮಾಡುವುದರಿಂದ ಚಿತ್ತಶುದ್ಧಿ ಮೂಲಕ ಆತ್ಮಜ್ಞಾನವಾಗುವುದು. ಅದು ಕಾರಣ ಸಜ್ಜನರಾದವರೆಲ್ಲರೂ ನಿರ್ಮಲ ಮನದಿಂದ ನಿತ್ಯ ಶ್ರವಣ ಮಾಡಬೇಕು. ಒಂದು ವೇಳೆ ಸದಾ ನಡೆಸುವುದು ಆಗದಿದ್ದರೆ ಚಾತುರ್ಮಾಸ, ಶ್ರಾವಣ, ವಿಜಯದಶಮಿ, ಮಹಾಶಿವರಾತ್ರಿ, ರಾಮನವಮಿ,
ಹುಣ್ಣಿಮೆ, ಅಮಾವಾಸ್ಯೆ ಮೊದಲಾದವುಗಳಲ್ಲಿ ಯಾವುದಾದರೂ ಒಂದು ಸಮಯ ನಿಯಮವನ್ನು ಗೊತ್ತು ಮಾಡಿಕೊಂಡು ಕ್ರಮದೊಂದಿಗೆ ನಡೆಸಿದ್ದಾದರೆ ಫಲಶ್ರುತಿ ರೂಪವಾಗಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯಾಗುವುದೆಂಬ ಭರವಸೆ ಕೊಟ್ಟಿದ್ದಾರೆ. ಇದು ಅಲ್ಲದೆ ಸಕಲರು ಈ ಗ್ರಂಥದ ಪ್ರಯೋಜನ ಪಡೆಯಬೇಕಾಗಿ ದಾಸ್ಯ ಭಾವದಿಂದ ಪ್ರಾರ್ಥಿಸಿ ಕಥಾ ನಿರೂಪಣೆಯನ್ನು ಈ ರೀತಿಯಾಗಿ ಮಾಡಿದ್ದಾರೆ. ದೇವರ್ಷಿಗಳು ತ್ರಿಲೋಕ ಸಂಚಾರಿಗಳೂ ಆದ ನಾರದರ ಸವಾರಿಯು ಕೈಲಾಸಕ್ಕೆ ಆಗಮಿಸಿತು. ಆಗ ಪಾರ್ವತಿ ಪತಿ ಶಂಕರನು ನಾರದರು ಬರುವುದನ್ನು ಕಂಡು ಆದರದಿಂದ ಗೌರವಿಸಿ ಬರಮಾಡಿಕೊಂಡು ಶೃಂಗರಿಸಿದ ದಿವ್ಯ ಪೀಠದ ಮೇಲೆ ಕುಳ್ಳಿರಿಸಿ ಸಕಲ ಮುನಿರತ್ನಗಳಲ್ಲಿ ಶಿಖಾಮಣಿಯಂತೆ ಒಪ್ಪುತ್ತಿರುವ ನಾರದ ಮುನಿಶ್ರೇಷ್ಠರೇ, ತಾವು ತ್ರಿಲೋಕ ಸಂಚಾರಿಗಳು, ತಮಗೆ ಎಲ್ಲ ಲೋಕಗಳ ಪರಿಚಯ, ಆದರೆ ಭೂಲೋಕದ ಸಮಾಚಾರವೇನು ಎಂದು ಶಂಕರನು ಕೇಳಿದನು. ಆಗ ನಾರದರು, ಜಗದುತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾದ ಹೇ ಕರುಣಾಕರ ಶ್ರೀ ಶಂಭುವೆ, ಆಲಿಸು. ಕಲಿಯುಗದ 5,000 ವರ್ಷಕ್ಕೆ ಧರ್ಮವು ನಶಿಸುತ್ತಾ ಅಧರ್ಮವು ತಾಂಡವವಾಡುತ್ತದೆಂದು ಭವಿಷ್ಯತ್ ಪುರಾಣದಲ್ಲಿ ಹೇಳಿದಂತೆ ಅದು ಈಗ ಸಂಭವಿಸಿದೆ. ಅನ್ನದ ಅಭಾವದಿಂದ ಪ್ರಜೆಗಳು ಪ್ರಾಣ ಸಂಕಟದಲ್ಲಿದ್ದಾರೆ. ಅದು ಕಾರಣ ಸುಲಭವಾದ ಶ್ರೀ ಪಂಚಾಕ್ಷರಿ ಮಂತ್ರವನ್ನು ನರರಿಗೆ ಉಪದೇಶಿಸಿ ಅವರಲ್ಲಿ ಭಕ್ತಿ ಹುಟ್ಟಿಸಿ ಜ್ಞಾನ ಬೋಧಿಸುವುದಕ್ಕಾಗಿ ಭೂಲೋಕದಲ್ಲಿ ತಮ್ಮ ಅವತಾರವಾಗಬೇಕೆಂದು ಭಿನ್ನಯಿಸಿಕೊಳ್ಳುತ್ತೇನೆ ಎಂದರು. ನಾರದರ ಸೂಚನೆಯಂತೆ ಈಶಾಗ್ನಿಯಿಂದ ಪ್ರಮಥರು ಧರೆಗೆ ಅವತರಿಸಿದ್ದು. ಆಗ ಪರಶಿವನು ನಾರದೋಕ್ತಿಯನ್ನು ಮನ್ನಿಸಿ ತನ್ನ ಮಂಗಲಕರ ಮನೋಹರ ಮಹಾಸಭೆಯಲ್ಲಿ ಪ್ರಕಾಶಮಯರಾಗಿರುವ ದೇವತೆಗಳನ್ನೂ ಮುನಿಗಳನ್ನೂ ಬರಮಾಡಿಕೊಂಡು ಅವರಿಗೆ ಅಪ್ಪಣೆ ವಿಧಿಸಿದ್ದೇನೆಂದರೆ, ಹೇ ದೇವಗುಣ ಮುನಿಗಳೇ, ನಾರದೋಕ್ತಿಯಂತೆ ಈಗ ತಾವೆಲ್ಲರೂ ಭೂಲೋಕದ ಜನಗಳಿಗೆ ಭಕ್ತಿ, ಜ್ಞಾನ, ವೈರಾಗ್ಯ ಹುಟ್ಟಿಸುವುದಕ್ಕಾಗಿ ಭೂಲೋಕದಲ್ಲಿ ಅವತರಿಸಬೇಕೆಂದನು. ಆಗ ದೇವತೆಗಳು, ಹೇ ದೇವ, ತಮ್ಮ ಪಾದದಗಲುವಿಕೆಯ ಕ್ಲೇಶ ನಮ್ಮನ್ನು ಬಾಧಿಸುವುದು. ಆದ ಕಾರಣ ತಾವೂ ಭೂಲೋಕಕ್ಕೆ ಅವತರಿಸಿದ್ದಾದರೆ ತಮ್ಮ ಆಜ್ಞಾನುಸಾರ ನಾವು ತಮ್ಮನ್ನು ಹಿಂಬಾಲಿಸಿ ಸುಖಿಗಳಾಗುವೆವು ಎಂದು ವಿಜ್ಞಾಪಿಸಿಕೊಂಡರು. ಅದಕ್ಕನುಗುಣವಾಗಿ ಶಿವನೇ ಸಿದ್ಧನಾಮದಿಂದ ಅವತರಿಸಿದನು. ಮಿಕ್ಕ ದೇವತೆಗಳು ಶ್ರೀ ಶಿವಾನಂದ ಸ್ವಾಮಿ, ಷಣ್ಮುಖಸ್ವಾಮಿ, ಅನಂತಸ್ವಾಮಿ, ಗೊಂದಾವಲಿ ಸಾಧು, ತಮ್ಮಣ್ಣ ಶಾಸ್ತ್ರಿ, ಗರಗದ ಮಡಿವಾಳ ಮಹಾಸ್ವಾಮಿಗಳು, ನಾಗಲಿಂಗ ಸ್ವಾಮಿಗಳು, ಸಹಜಾನಂದ, ವಿವೇಕಾನಂದ, ರಾಮತೀರ್ಥರು, ಶರೀಫ, ಕಬೀರ, ನಿರ್ವಾಣೆಪ್ಪರು, ರಾಮದಾಸರು, ಹಾಸ್ಗ ತಪ್ಪನವರು, ಜಡಿಸಿದ್ದ ಮೊದಲಾದ ಹೆಸರುಗಳಿಂದ ಅವತರಿಸಿದರು. ಒಟ್ಟಾರೆ ಕೈಲಾಸವೇ ಬರಿದಾಗಿ ಭೂಲೋಕವು ದೇವತೆಗಳಿಂದ ತುಂಬಿ ಕಂಗೊಳಿಸಹತ್ತಿತು. ಈಶನು ಧರೆಗೆ ಸಿದ್ಧ ನಾಮದಿಂದ ಅವತರಿಸಿದ್ದು ಮತ್ತು ಎಳ್ಳಿನ ಮಹಿಮೆ ತೋರಿದ್ದು. ಮನೋಹರ 4 ವೇದಗಳಿಗೆ ತವರು ಮನೆ ಎನಿಸಿಕೊಂಡು ಭಾರತದಲ್ಲಿ ಋಷಿ ಪುಂಗವರ ಹಾಗೂ ಶರಣರ ಬೀಡಾದ ಕನ್ನಡ ನಾಡಿನಲ್ಲಿ ಕಂಗೊಳಿಸುವ ಬಿದರಿಕೋಟೆ ಎಂಬ ಗ್ರಾಮದಲ್ಲಿ ಅತ್ಯುನ್ನತ ಸ್ಥಿತಿಯಲ್ಲಿ ಈರ್ವರು ದಂಪತಿಗಳಿದ್ದರು. ಅವರೀರ್ವರ ಹೆಸರುಗಳು ಗುರುಶಾಂತಪ್ಪ, ದೇವಮಲ್ಲಮ್ಮ. ಇವರೀರ್ವರ ಮನಸ್ಸು ಶಿವಭಕ್ತಿ ಭಾವದಿಂದ ಕೂಡಿ ಒಂದಾಗಿತ್ತು. ಸತ್ಕಾರ್ಯಗಳಲ್ಲಿ ಅವರ ಆಸಕ್ತಿ ಬಹಳ. ಅತಿಥಿಗಳಾಗಿ ಬಂದ ಯತಿಗಳನ್ನು ಸತತ ಪೂಜಿಸಿ ಭಕ್ಷ್ಯ ಭೋಜ್ಯಗಳಿಂದ ತೃಪ್ತಿಗೊಳಿಸುತ್ತಿದ್ದರು. ಶ್ರೀ ವೀರಭದ್ರ ಸ್ವಾಮಿಗಳು ಅವರ ಕುಲಗುರುಗಳಾಗಿದ್ದರು. ದಂಪತಿಗಳಿರ್ವರು ಗುರುಗಳಿಂದ ಶೈವ ಪುರಾಣವನ್ನು ಪ್ರತಿನಿತ್ಯ ಕ್ರಮದಿಂದ ಶ್ರವಣ ಮಾಡುತ್ತಿದ್ದರು. ಅವರಿಗೆ ಈರ್ವರು ಗಂಡು ಮಕ್ಕಳಿದ್ದರು. ತಾಯಿ ತಂದೆಗಳು ಅವರಿಗೆ ವಿದ್ಯೆ ಕಲಿಸುತ್ತಾ ಸದಾ ಸದ್ಗುರು ಸೇವೆಯಲ್ಲಿ ನಿರತರಾಗಿದ್ದರು. ಗುರು ಶಾಂತಪ್ಪನು ಒಂದು ದಿನ ಶುಭ ಕನಸನ್ನು ಕಂಡನು. ಅದೆಂಥ ಸ್ವಪ್ನ! ರಜತಾಚಲದಿಂದ ಇಳಿದು ಬಂದ ಪರಮಾತ್ಮನು ತನ್ನ ಹೃದಯದಲ್ಲಿ ಸೇರಿ ದೀಪ್ಯಮಾನವಾಗಿ ಬೆಳಗಿದಂತಾಯಿತು. ಅದರೊಂದಿಗೆ ಮಧುರ ಮಂಜುಳವಾಣಿಯೊಂದು ಕೇಳಿಬಂತು. ಗುರುಶಾಂತಪ್ಪ, ನಿನ್ನ ಸದ್ಭಕ್ತಿಗೆ ಮೆಚ್ಚಿ ನಿನಗೆ ಪುತ್ರನಾಗಿ ಜನ್ಮವೆತ್ತುವೆನು ಎಂದಂತಾಯಿತು. ಆಗ ಗುರುಶಾಂತಪ್ಪನು ಕಣ್ಣು ತೆರೆದನು. ಏನೂ ಇರಲಿಲ್ಲ. ಪೂರ್ವ ದಿಕ್ಕಿನ ಕಿಟಕಿಗೆ ಇಣುಕಿದನು. ಆಗ ಆಕಾಶಕ್ಕೆ ಭೂಷಣನಾದ ರವಿಯು ಪೂರ್ವದಿಂದ ಪಶ್ಚಿಮಾದ್ರಿಗೆ ಪಯಣ ಮಾಡಲು ಸಿದ್ಧನಾದನು. ಆಗ ಕೆಂಬಣ್ಣದಿಂದ ಸೂಸುತ್ತಿರುವ ಸುವರ್ಣದಂತೆ ಹೊಳೆಯುವ ರವಿ ಕಿರಣದ ಕದಿರುಗಳು ಮುಂದಾಳಾಗಿ ಕವಿದ ಕಗ್ಗ ತಲೆಗೆ ಸುದ್ದಿ ಮುಟ್ಟಿಸಲು ಮೂಡಿ ಬಂದವು. ಅದನ್ನು ಕಂಡು ನಕ್ಷತ್ರಗಳೆಲ್ಲ ಭಯಗೊಂಡು ಮಾಯವಾಗ ಹತ್ತಿದವು. ಆಗ ಗುರುಶಾಂತಪ್ಪನು ಎದ್ದು ತನ್ನ ಸ್ವಪ್ನದ ಎಲ್ಲ ಸಂಗತಿಯನ್ನು ತನ್ನ ಪತ್ನಿಗೆ ಅರುಹಿದನು. ಅದನ್ನು ಕೇಳಿ ದೇವಮಲ್ಲಮ್ಮಳು, ಹೇ ಕಾಂತ, ನೀವು ಕಂಡಂತಹ ಕನಸನ್ನೇ ನಾನೂ ಕಂಡೆನು. ಅದೇನೆಂದರೆ, ಪರಮೇಶ್ವರನ ತೊಡೆಯಲ್ಲಿದ್ದ ಪಾರ್ವತೀ ದೇವಿಯು ಬಂದು ನನ್ನ ತೊಡೆಯ ಮೇಲೆ ಒಂದು ಬಿಳಿದಾವರೆಯನ್ನಿಟ್ಟಳು. ಅದರೊಡನೆ ಇನಿವಾತಿನಿಂದ ನಿನ್ನ ಗರ್ಭಕ್ಕೆ ಮುಕ್ಕಣ್ಣ
ಮೂಡಿಬರುವನು ಅಂದಂತಾಗಿ ಒಂದು ದಿವ್ಯ ಪ್ರಕಾಶ ರೂಪವು ನನ್ನ ಹೃದಯ ಸೇರಿದಂತಾಯಿತು. ಹೀಗೆ ದಂಪತಿಗಳಿರುವರು ತಮ್ಮ ತಮ್ಮ ಸ್ವಪ್ನದ ಸಂಗತಿ ಹೇಳುತ್ತಾ ಕೇಳುತ್ತಾ ಪರಮಾತ್ಮನ ಅಗಾಧ ಮಹಿಮೆಯನ್ನು ವರ್ಣಿಸುತ್ತಾ ಕಾಲ ಕಳೆಯ ಹತ್ತಿದರು. ಹಿಂದಕ್ಕೆ ನರಕದಲ್ಲಿ ಬಿದ್ದಂಥ ನರಕಿಗಳಿಂದ ಶಿವ ಪಂಚಾಕ್ಷರಿ ನುಡಿಸಿ ಅವರಿಗೆ ಕೈಲಾಸ ಪದವಿ ಕೊಟ್ಟಂಥ ಸಾನಂದ ಮಹರ್ಷಿಯು ಸದಾಶಿವನಲ್ಲದೆ ಬೇರುಂಟೆ. ಅದರಂತೆ ನರರನ್ನುದ್ಧರಿಸಲಿಕ್ಕೆ ದೇವ ಮಲ್ಲಮ್ಮಳ ಗರ್ಭದಲ್ಲಿ ಮೂಡಿದನು ಅಗಹರನು. ಅಂದು ಮಲ್ಲಮ್ಮನ ಉದರವು ಪವಿತ್ರತೆ ಪಡೆದಿತ್ತು. ಅವಳ ಗರ್ಭಕ್ಕೆ ಅಪೂರ್ವ ತೇಜಸ್ಸು ಬಂದಿತ್ತು. ಶುಭಾಂಗಿಗೆ ಶುಭಕರ ಗರ್ಭಧಾರಣವಾಗಿ ಅವಳ ಮುಖಲಕ್ಷಣ ಮೊದಲುಗೊಂಡು ತನು ಸಹಿತ ಕೇತಕಿ ವರ್ಣವಾಯಿತು. ಅದನ್ನು ಪುರದ ಸ್ತ್ರೀಯರು ಕಂಡು ಮಮತೆಯಿಂದ ತರತರದ ಬೈಕೆಯ ಊಟ ತರಹತ್ತಿದರು. ಅವರು ತರುವ ಪದಾರ್ಥಗಳೆಲ್ಲ ಅವಳಿಗೆ ಸೇರದಾದವು. ಅವಳ ಊಟದ ಬೈಕೆಯೇ ಬೇರೆಯಾಗಿತ್ತು. ಹಾಲು, ಹಣ್ಣು, ಕಲ್ಲು ಸಕ್ಕರೆ, ದ್ರಾಕ್ಷಿ, ಜೇನುತುಪ್ಪ ಮೊದಲಾದ ಸಾತ್ವಿಕ ಆಹಾರಗಳಲ್ಲಿಯೇ ಅವಳ ಇಷ್ಟ. ಇದು ಅಲ್ಲದೆ ಗಂಧದ ಹೊಗೆಗಾಗಿ ಅವಳ ಮನಸ್ಸು ಯಾವಾಗಲೂ ಹಾತೊರೆಯುತ್ತಿತ್ತು. ದೀನ ದಲಿತರನ್ನು ಕಂಡರೆ ಅವಳು ಬಹಳ ಕುತೂಹಲದಿಂದ ಸಹಾಯ ಸಲ್ಲಿಸುತ್ತಿದ್ದಳು. ತಾನಾರು, ಹುಟ್ಟಿ ಬಂದುದರ ಸಾರ್ಥಕ್ಯವೇನು, ಮುಕ್ತಿ ಮುಕ್ತಿ ಅನ್ನುವರಲ್ಲ, ಅದನ್ನು ನಾನೆಂದಿಗೆ ಪಡೆದೇನು ಎಂಬ ವಿಚಾರಧಾರೆ ಅವಳಲ್ಲಿ ಬಲವತ್ತರವಾಗುತ್ತಾ ನಡೆಯಿತು. ಮತ್ತು ಏಕಾಂತ ಪೂಜೆ, ಧ್ಯಾನ, ಪಂಚಾಕ್ಷರಿ ಮಂತ್ರಜಪ ಅವಳಿಗೆ ಹೆಚ್ಚು ಮೆಚ್ಚುಗೆಯಾಗಹತ್ತಿತು. ಪಂಚಾಕ್ಷರಿ ಮಂತ್ರದುಚ್ಚಾರವನ್ನು ಅವಳು ಕ್ಷಣ ಮಾತ್ರವೂ ಬಿಡದಾದಳು. ಲೌಕಿಕ ಮಾತುಕತೆಗಳಿಗಿಂತ ಆಧ್ಯಾತ್ಮ ಮಾತುಕತೆಗಳೇ ಅವಳಿಗೆ ಬಹಳ ಇಷ್ಟವಾಗಹತ್ತಿದವು. ಹೀಗೆ ದೇವ ಮಲ್ಲಮ್ಮಳು ಸುವಿಚಾರದಲ್ಲಿ ಕಾಲ ಕಳೆಯುತ್ತಿರಲು ದಿನ ದಿನಕ್ಕೆ ಗರ್ಭವು ಬೆಳೆದು ನವಮಾಸ ತುಂಬಿದವು. ಪ್ರಸವ ಕಾಲ ಒದಗಿ ಬೇನೆಗಳು ಮೇಲಿಂದ ಮೇಲೆ ಬರಹತ್ತಿದವು. ಶಿವನೇ, ಹರಹರ ಶಂಭೋ, ಶಂಕರ, ಮುಕ್ಕಣ್ಣ, ಈ ವೇದನೆ ತಾಳಲಾರೆ, ತವಿಸು, ತವ ಪಾದವೇ ಗತಿ ಎಂದು ತದ್ಧ್ಯಾನದಲ್ಲಿ ಮೈ ಮರೆತು ಕುಳಿತಳು. ಆಗ ಪುರದ ಸಾಧ್ವಿಯರು ಸಾಗಿ ಬಂದು ಹೆರಿಗೆಗೋಸ್ಕರ ಸಲಕರಣೆಗಳನ್ನು ಸಿದ್ಧಪಡಿಸಹತ್ತಿದರು. ಕೆಲವರು ಹೊರಸು ಬಿಗಿದರು, ಕೆಲವರು ನೀರು ತಂದರು, ಮತ್ತೆ ಹಲವರು ಕುಳ್ಳು ಕಟ್ಟಿಗೆ ತಂದರು. ಉಳಿದವರು ನೀರು ಕಾಸಿ ಅಗ್ಗಿಷ್ಟಿಗೆ ತಯಾರಿಸಿ ಅರಿಶಿಣ ಸಜ್ಜುಗೊಳಿಸಿ ಎಲ್ಲ ಸಲಕರಣೆ ತಯಾರು ಮಾಡುವಷ್ಟರಲ್ಲಿ ಶುಭ ನಕ್ಷತ್ರ, ಯೋಗ, ಕರಣಯುಕ್ತವಾದ ಕರ್ಕ ಲಗ್ನದಲ್ಲಿ ಶಕೆ 1758ನೆಯ ದುರ್ಮುಖಿ ನಾಮ ಸಂವತ್ಸರ ಶ್ರೀರಾಮನವಮಿ ಶನಿವಾರ ಗೋಧೂಳಿ ಸಮಯದಲ್ಲಿ ಶಿವನೇ ಜನಿಸಿದನು ಸಿದ್ಧನಾಮದಲ್ಲಿ. ಆಗ ಸುಮಂಗಲಿಯರು ಬಾಣಂತಿಗೆ ಅರಿಶಿನ ಪೂಸಿ ನೀರೆರೆದು ಹೊರಸಿನ ಮೇಲೆ ಮಲಗಿಸಿ ಅಗ್ಗಿಷ್ಟಿಕೆ ಕೊಟ್ಟರು ಮತ್ತು ಕೂಸಿಗೆ ಎಲ್ಲ ಕ್ರಿಯೆ ತೀರಿಸಿ ದೇವ ಮಲ್ಲಮ್ಮನ ಮಗ್ಗಲಿಗೆ ಮಲಗಿಸಿದರು. ಪವಿತ್ರ ಮಗನ ಉದಯದೊಂದಿಗೆ ಸೂರ್ಯನು ತನ್ನ ಹೊಂಬಣ್ಣದ ತಂಪಾದ ರಶ್ಮಿಗಳನ್ನಿರಿಸಿ ಸಾಯಂಕಾಲ ವಿಶ್ರಾಂತಿ ಹೊಂದಿದನು. ಆಗ ಕಾಡಿಗೆ ಹೋಗಿದ್ದ ಗೋವುಗಳು ತಮ್ಮ ಕರುಗಳ ನೆನಪಾಗಿ ಅಂಬಾ ಎಂದು ಕರೆಯುತ್ತಾ ಓಡುತ್ತಾ ಮನೆಗೆ ಬರಹತ್ತಿದವು. ಮನೆಗಳೆಲ್ಲ ದೀಪಗಳಿಂದ ಪ್ರಕಾಶಿಸಿದವು. ಸುಮಂಗಲಿಯರು ಬಾಗಿಲು ತೊಳೆದು ಅಂಗಳಕ್ಕೆ ಚಳಿ ಹೊಡೆದು ಸುಗಂಧ ಧೂಪ ಹಾಕಿದರು. ಎಲ್ಲ ದೇವಾಲಯಗಳಲ್ಲಿ ವಾದ್ಯಗಳ ನಿನಾದದೊಂದಿಗೆ ವಿಧಿವತ್ ಸಾಯಂಕಾಲ ಪೂಜಾದಿಗಳು ಸಂಭ್ರಮದಿಂದ ಸಾಂಗವಾಗಿ ಸಾಗತೊಡಗಿದವು. ಸ್ವರ್ಗದಲ್ಲಿದ್ದ ದೇವತೆಗಳು ಕೈಲಾಸದಲ್ಲಿದ್ದ ಶಂಕರನು ಭೂಲೋಕದಲ್ಲಿ ಅವತರಿಸಿರುವುದನ್ನು ನೋಡಬೇಕೆಂಬ ಆತುರದಿಂದ ವಿಮಾನಾರೂಢರಾಗಿ ಬರುವರೋ ಏನೋ ಎಂಬಂತೆ ಸಂಜೆಯ ಮೇಘಗಳು ಅಬ್ಬರದಿಂದ ಉಬ್ಬುಬ್ಬಿ ಬರಹತ್ತಿದವು. ಏಕಮನದಿಂದನೇಕರು ಅನೇಕ ತರದ ಸೇವೆ ಮಾಡುವುದನ್ನು ನೋಡಲು ದಾತಾರನು ಧರಣಿಗೆ ಇಳಿದು ಬಂದನೆಂದು, ಮಾರುತನು ಕಸವ ತೆಗೆಯಲು ಬಂದನೇನೋ ಎಂಬಂತೆ ಭರದಿಂದ ಗಾಳಿಯು ಬೀಸಿತು. ಮಾರುತನ ಕಾರ್ಯ ಮುಗಿಯಿತೆಂದು ವರುಣನು ಬಂದು ಛಳೆ ಹೊಡೆದನು ಎಂಬಂತೆ ಮಳೆ ಸುರಿಯಿತು. ಹರನ ಜಡೆಯಲ್ಲಿದ್ದ ಗಂಗೆಯು ತನ್ನ ಒಡೆಯನನ್ನು ಬಿಟ್ಟಿರಲಾರದೆ ಓಡಿ ಬಂದಳೆಂಬಂತೆ ನದಿಗಳು ತುಂಬಿ ಬಂದವು. ನಾಕದಲ್ಲಿದ್ದ ದೇವತೆಗಳು ದೇವದುಂದುಭೆಯನ್ನು ಬಾರಿಸುವರೇನೋ ಎಂಬಂತೆ ಗುಡುಗು ಸಿಡಿಲುಗಳ ಆರ್ಭಟದ ನಿನಾದಿಗೆ ಕಿವಿಗಳು ಗಡುಕಿಚ್ಚಿದವು. ಅದನ್ನು ಕಂಡು ಮಾರುತನು ಸಹಿಸದೆ ಪ್ರಚಂಡ ಬಿರುಗಾಳಿಯನ್ನೆಬ್ಬಿಸಲು ಮೋಡಗಳೆಲ್ಲ ಚದುರಿ ಆಕಾಶವು ನಿರಭ್ರವಾಯಿತು. ಅಂಥ ನಿರಭ್ರ ಆಕಾಶದಲ್ಲಿ ಅನಂತಕೋಟಿ ನಕ್ಷತ್ರಗಳು ಸಿದ್ಧನನ್ನು ನೋಡಲು ಎದ್ದು ಬರುವಂತೆ ಮೂಡಿ ಬರಹತ್ತಿದವು. ರಜನಿಗೆ ಭೂಷಣನಾದ ಅರ್ಧಚಂದ್ರನು ಶೀತ, ಕಾಂತಿ, ಧವಳ, ನಿರ್ಮಳ ಆನಂದಗಳಿಂದೊಡಗೂಡಿ ಸಕಲರಿಗೂ ಮನಾನಂದ ಬೀರಿದನು. ಶಿಶುವಿಗೆ ನಾಮಕರಣ ಮಹೋತ್ಸವ. ಆ ಸಮಯಕ್ಕೆ ಅವರ ಗುರುಗಳಾದ ವೀರಭದ್ರ ಸ್ವಾಮಿಗಳು ಸ್ನಾನ ಮಾಡಿ ನಡುಗೃಹದಲ್ಲಿ ಪಂಚಕಲಶ ಹೂಡಿಸಿದರು. ಮಂತ್ರೋಚ್ಚಾರದಿಂದ ದೇವತಾ ಸ್ಥಾಪನೆ ಮಾಡಿದರು. ನಂತರ ಶಿವಸೂತ್ರದಿಂದ ಚಿಲ್ಲಿಂಗ ಧಾರಣ ಮಾಡಿದರು. ಶಿಶುವಿಗೆ 13 ದಿವಸ ತುಂಬಿದವು.
ಆಗ ಸಾಧ್ವಿಯರು ತಮ್ಮ ತಮ್ಮ ಮನೆಗಳಿಂದ ಉಚಿತ ಕಾಣಿಕೆ ತಂದರು ಮತ್ತು ಮುತ್ತೈದೆಯರು ಉಡಿ ತುಂಬಿಕೊಂಡು ಗಂಗೆಗೆ ಬಂದರು. ಅಲ್ಲಿ ಗಂಗೆಯನ್ನು ಸಂಭ್ರಮದಿಂದ ಪೂಜಿಸಿ ಕುಂಭ ತುಂಬಿ ನೀರು ತಂದರು. ತಂದ ಕುಂಭವನ್ನು ಶ್ರೀಗಂಧದ ತೊಟ್ಟಿಲನ್ನು ಪೂಜಿಸಿದರು. ನಂತರ ಶಿಶು ಬಾಣಂತಿಯರನ್ನು ಸತ್ಕರಿಸಿದರು. ಬಳಿಕ ಅಲಂಕೃತರಾದ ಸುಮಂಗಲಿಯರು ಆಭರಣಗಳಿಂದ ತುಂಬಿದ ತಮ್ಮ ಎರಡೂ ಮುಂದೋಳುಗಳನ್ನು ಮುಂದು ಮಾಡಿ ತಮ್ಮ ಹಿಗ್ಗು ಮುಖದಿಂದ ಶಿಶುವಿನ ಮುದ್ದು ಮುಖಕ್ಕೆ ಲಟ್ ಲಟ್ ಮುತ್ತು ಕೊಟ್ಟು ಎತ್ತಿ ಹಾರಿಸಿ ತೂಗಾಡಿಸಿ ಶೃಂಗರಿಸಿದ ತೂಗುವ ತೊಟ್ಟಿಲಲ್ಲಿಟ್ಟರು. ವಿಶಾಲ ನುಸಲು ಕಪೋಲಗಳಲ್ಲಿಟ್ಟ ಕಸ್ತೂರಿಯ ಬೊಟ್ಟು, ಕಡೆಗಣ್ಗಳಿಗೆ ಹಚ್ಚಿದ ಕಪ್ಪು ತಲೆಯ ಉಂಗುರುಗೂದಲುಗಳಿಂದ ಕಂಗೊಳಿಸುವ ತುಂಬಿದ ತನ್ನ ತೊಡೆ ತೋಳ್ಗಳಿಂದ ಒದ್ದಾಡುತ್ತಾ ಕಾಲುಗಳ ಹೆಬ್ಬೆರಳನ್ನು ಬಾಯೊಳಿಟ್ಟು ಆಡುವ ನಗು ಮುಖದ ಮಗುವಿಗೆ ಗುರು ತಾಯಿ ತಂದೆಗಳಿಂದ ಪ್ರೇರಿತವಾದ ಸಿದ್ಧನೆಂಬ ಹೆಸರನ್ನಿಟ್ಟು ಇಂದು ವದನಿಯರು ಸಂತಸದಿಂದ ಜೋಗುಳ ಹಾಡಿದರು. ಜೋ ಸುಖ ಬ್ರಹ್ಮಸ್ವರೂಪಿ ಜೋ ಜೋ, ಜೋ ಸದಾಶಿವಮೂರ್ತಿ ಜೋ ಜೋ, ಜೋ ಸುಸದ್ಗುರುದೇವ ಪ್ರಮಥ ಪ್ರಾಣನೆ ಜೋ ಜೋ, ಜೋ ಸುರಾಸುರವಂದ್ಯ ಜೋ ಜೋ, ಜೋ ಸುಮುನಿ ಕುಲವಿನುತ ಜೋ ಜೋ, ಜೋ ಶರಣ ಜನತಾರಕನೇ ಶಿಶು ಸಿದ್ಧನೇ ಜೋ ಜೋ. ಮಂದ ಗಮನಿಯರು ಮಂದಹಾಸದಿಂದ ಮೆಲ್ಲ ಮೆಲ್ಲನೆ ಚಂದದಿಂದ ತೊಟ್ಟಿಲ ಮುಟ್ಟಿ ಮುಟ್ಟಿ ತೂಗುತ್ತಾ ಜೋಗುಳಪಾಡಿ ಸಂಭ್ರಮದಿಂದ ಹೆಸರಿಡುವ ಕಾರ್ಯ ಮುಗಿಸಿದರು. ಶಿಶುವು ದಿನಕ್ಕೊಂದು ಚಂದವಾಗಿ ಬಿದಿಗಿಯ ಚಂದ್ರನಂತೆ ಬೆಳೆಯತೊಡಗಿತು. ಮುದ್ದು ಮಗುವು ಮಾಡುವ ಲೀಲೆಯನ್ನು, ಅವನು ದಟ್ಟಡಿಯಿಂದ ಒತ್ತೊತ್ತಾಗಿ ಹೆಜ್ಜೆ ಇಟ್ಟು ನಡೆಯುವ ನಡಿಗೆಯನ್ನೂ ನೋಡುತ್ತಾ ಅವನ ವಿನೋದ ಇನಿವಾತುಗಳನ್ನು ಕೇಳುತ್ತಾ ತಂದೆ ತಾಯಿಗಳು ಮಗುವಿನ ಮಮಕಾರದ ಆನಂದದಲ್ಲಿ ಮೈಮರೆತು ಲಾಲನೆ ಪಾಲನೆಗಳಿಂದ ಪೋಷಣೆ ಮಾಡಹತ್ತಿದರು. ಅಷ್ಟರಲ್ಲಿ ಸಿದ್ಧನಿಗೆ 5 ವರ್ಷ ತುಂಬಿದವು. ಸಂಪ್ರದಾಯ ಪ್ರಕಾರ ವೀರಭದ್ರ ಗುರುಗಳು ಸಿದ್ಧನ ತಾಯಿ ತಂದೆಗಳಿಗೆ ಶೈವ ಪುರಾಣವನ್ನು ಶ್ರವಣ ಮಾಡಿಸುತ್ತಿದ್ದರು. ಆ ಸಮಯದಲ್ಲಿ ಸಿದ್ಧನು ಶ್ರದ್ಧೆಯಿಂದ ತಾಯಿಯ ಪಕ್ಕದಲ್ಲಿ ಕುಳಿತು ತಾನೂ ಶ್ರವಣ ಮಾಡುತ್ತಿದ್ದನು. ಅದರಲ್ಲಿ ಶಿವಜೀವರೈಕ್ಯಾನಂದ ವಿಷಯವು ಪ್ರಾರಂಭವಾಯಿತು. ಅದನ್ನು ಕೇಳಿ ಸಿದ್ಧನಿಗೂ ತಾನೂ ಲಿಂಗಾಂಗ ಸಾಮರಸ್ಯ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬ ಅತಿ ತೀವ್ರ ಇಚ್ಛೆಯುಂಟಾಯಿತು. ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ರಾಗದ್ವೇಷಾದಿಗಳ ಉರುಳಿನೊಳಗೆ ಸಿಲುಕದೆ ಸತ್ಯ, ಶಾಂತಿ, ದಯೆ, ದಾಕ್ಷಿಣ್ಯ ಮೊದಲಾದ ಸದ್ಗುಣಗಳಿಂದ ಸರ್ವರೊಡನೆ ಸಮಭಾವದಿಂದ ಸುಸಂಪ್ರೀತಿಯಿಂದ ವರ್ತಿಸಿ ಸರ್ವರ ಪ್ರೇಮಕ್ಕೆ ಪಾತ್ರನಾದನು. ಸಿದ್ಧನು ಗೋಪಾಲಕರಂತಿರುವ ತನ್ನ ಎಲ್ಲ ಬಾಲಮಿತ್ರರ ಮಧ್ಯದಲ್ಲಿ ಬಾಲಕೃಷ್ಣನಂತೆ ತೋರುತ್ತಿದ್ದನು. ಒಂದು ದಿನ ತನ್ನ ಎಲ್ಲ ಗೆಳೆಯರನ್ನು ಕರೆದು, ನಿಮಗೆ ತಿನ್ನಲು ಎಳ್ಳು ಬೆಲ್ಲ ಕೊಡುವೆ, ಬನ್ನಿರೆಂದು ಮನೆಗೆ ಕರೆದೊಯ್ದನು. ಮನೆಯಲ್ಲಿ ತನ್ನ ತಾಯಿಯು ಎಳ್ಳನ್ನು ಒಂದು ಗಡಿಗೆಯಲ್ಲಿ ತುಂಬಿ ನೆಲುವಿನ ಮೇಲೆ ಇಟ್ಟಿದ್ದಳು. ಅದನ್ನು ಕಂಡು ಪಂಚಾಕ್ಷರಿ ಮಂತ್ರವನ್ನು ನುಡಿಯುತ್ತಾ ಒಂದು ದಂಡದಿಂದ ಅದಕ್ಕೆ ತಿವಿದನು. ಕೂಡಲೇ ಗಡಿಗೆ ಒಡೆದು ಎಳ್ಳಿನ ರಾಶಿಯು ಭೂಮಿಯ ಮೇಲೆ ಸುರಿಯಿತು. ಸಿದ್ಧನು ಅದನ್ನು ಕಂಡು ಬಹು ಉಲ್ಲಾಸದಿಂದ ಬೆಲ್ಲದ ಗಡಿಗೆಯನ್ನು ತಂದು ಎಲ್ಲ ಗೆಳೆಯರಿಗೂ ಬೊಗಸೆ ತುಂಬ ಎಳ್ಳು, ಮುದ್ದಿ ಬೆಲ್ಲವನ್ನು ಕೊಡುತ್ತಾ, ನೀವೆಲ್ಲರೂ ಇಂದು ಸಂಕ್ರಾಂತಿಯ ದೋಷ ಕಳೆದುಕೊಳ್ಳಿರಿ ಎಂದನು. ಆಗ ಹುಡುಗರು ಸಿದ್ಧನಿಗೆ ಎಳ್ಳು ಬೆಲ್ಲ ಕೊಡುತ್ತಾ ತಾವೂ ತಿನ್ನುತ್ತಾ ಬೀದಿಯಲ್ಲಿ ಕಂಡವರಿಗೆಲ್ಲ ಕೊಡುತ್ತಾ ನಡೆದರು. ಸಿದ್ಧನು ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಎಷ್ಟು ಕೊಟ್ಟರೂ ಅವು ಸವಿಯದೆ ಅಷ್ಟೇ ಉಳಿದವು. ಬಾಲಕರು ದಾರಿಯುದ್ದಕ್ಕೂ ಎಲ್ಲರಿಗೂ ಕೊಡುತ್ತಾ ಹೋಗುವುದನ್ನು ಕಂಡು ಅವರೆಲ್ಲರೂ ಇವು ಎಲ್ಲಿಂದ ತಂದಿರಿ ಎಂದು ಕೇಳಿದರು. ಆಗ ಹುಡುಗರು ಸಿದ್ಧನು ಕೊಟ್ಟನೆಂದು ಹೇಳಿದರು. ಆಗ ಅವರೆಲ್ಲರೂ ಸಿದ್ಧನ ಲೀಲೆಯನ್ನು ನೋಡಬೇಕೆಂದು ಅಲ್ಲಿಗೆ ಬಂದರು. ಅವರೆಲ್ಲರೂ ಎಳ್ಳಿನ ರಾಶಿಯನ್ನು ಕಂಡು ಇವನು ಶಿವನವತಾರಿಯು, ಇದು ಸತ್ಯವೆಂದು ಸಿದ್ಧನಿಗೆ ಎಲ್ಲರೂ ನಮಿಸಿದರು. ಅಷ್ಟರಲ್ಲಿ ಸಿದ್ಧನ ತಾಯಿಯು ಮನೆಗೆ ಬಂದು ಮಗನ ಮಹಿಮೆಯನ್ನು ಕಣ್ಣಾರೆ ಕಂಡು, ಮಗು ಸಿದ್ಧ, ಇದೇನಚ್ಚರಿ ಎಂದು ಕೇಳಿದಳು. ಆಗ ಸಿದ್ಧನು, ಅಮ್ಮ, ಇದೆಲ್ಲವೂ ನಿನ್ನ ಪಾದದ ಮಹಿಮೆ ಎಂದನು. ದೇವಮಲ್ಲಮ್ಮಳು, ಕಂದ, ನೀನು ದೇವಾಂಶವಿದ್ದು ಇದೆಲ್ಲ ನನ್ನ ಮಹಿಮೆ ಎಂದು ಹೇಳಬಹುದೇ ಎಂದಳು. ಅದಕ್ಕೆ, ಹೌದಮ್ಮ, ಇದೆಲ್ಲವೂ ನಿನ್ನ ಮಹಿಮೆಯೇ. ನೀನು ಕೇವಲ ಪರಮಾತ್ಮನ ಚಿಚ್ಚಕ್ತಿಯು. ನೀನು ಮೂಲ ಮಾಯೆ ಶುದ್ಧ ರೂಪಿಣಿ, ಸದ್ರೂಪಿಣಿ, ಕಾಲಾತೀತಳು ಮತ್ತು ಆದಿಶಕ್ತಿಯಾದ ನಿನ್ನಿಂದಲೇ ಈ ನಿಖಿಳ ಮಹಿಮೆಯು ತೋರುವುದು, ಇದು ಸತ್ಯ ಎಂದನು. ಪುರಜನರು ಈ ಮುದ್ದು ಕಂದನ ಮುಖಾರವಿಂದ ಎದ್ದು ಬರುವ ತತ್ವಗರ್ಭಿತ ವಾಕ್ಯಗಳನ್ನು ಕೇಳಿ ಮಲ್ಲಮ್ಮಳ ಉದರದಿಂದ ಮಲ್ಲಿಕಾರ್ಜುನನೇ ಒಡಮೂಡಿರುವನು ಎಂದು ನಿಶ್ಚಯಿಸಿ ಸಿದ್ಧನಿಗೂ ಮಲ್ಲಮ್ಮನಿಗೂ ಎಲ್ಲರೂ ನಮಿಸಿದರು. ಮಲ್ಲಮ್ಮ, ನೀನು ಧನ್ಯಳು ಧನ್ಯಳು ಎಂದು ಹಾಡಿ ಹರಸಿದರು. ಕರುಣಿ ಸಿದ್ಧನು
ಪುರ ಜನರನ್ನು ಕರೆದು ಎಳ್ಳು ಬೆಲ್ಲ ಕೊಡ ಹತ್ತಿದನು. ಅವರೆಲ್ಲರೂ ತೆಗೆದುಕೊಂಡು ನಮಿಸಿ ಜೈ ಜೈಕಾರ ಮಾಡುತ್ತಾ ಹೊರಟು ಹೋದರು. ಒಂದು ದಿನ ತಾಯಿಯು ಪ್ರೀತಿಯಿಂದ, ಕಂದ, ನೀನು ಇನ್ನೂ ದೊಡ್ಡವನಾದಿ, ಶಾಲೆಗೆ ಹೋಗಬೇಕಪ್ಪ ಎಂದು ಮುದ್ದು ಮಾತಿನಿಂದ ಹೇಳಿದಳು. ಕೂಡಲೇ ಸಿದ್ಧನು, ನೀನು ಹೀಗೆ ನುಡಿಯುವುದು ಚಂದವೇನಮ್ಮ? ಈ ಭೂರೂಪ ಶಾಲೆಗೆ ನಾನು ಗುರುವಾಗಿ ಬಂದಿರುವೆನು. ಎಂದಾದರೂ ಲಕ್ಷ್ಮಿಯು ಧನಿಕರನ್ನು ಇಚ್ಛಿಸುವಳೇ? ಶಾರದೆಯು ಪಂಡಿತರನ್ನು ಅಪೇಕ್ಷಿಸುವಳೇ? ಅದರಂತೆ ನಾನು ಶಾಲಾಭ್ಯಾಸವನ್ನು ಬಯಸಬೇಕೇ? ಮಂದಮತಿಗಳಿಗೆ ಅಕ್ಷರದ ಇಚ್ಛೆ, ನಿತ್ಯ ವ್ಯಾಪಕ ನಿರ್ಮಲ ಸುಖರೂಪ ಅಕ್ಷರಾತ್ಮಂಗೆ ಶಾಲೆಯ ಇಚ್ಛೆ ಇರುವುದೇ ಎಂದನು. ಕಂದನಾಡಿದ ಈ ಜ್ಞಾನಪರ ಮಾತುಗಳನ್ನು ಕೇಳಿ ದೇವಮಲ್ಲಮ್ಮಳು ಹಿರಿಹಿರಿ ಹಿಗ್ಗಿದಳು. ಇವು ಶ್ರುತಿ ವಾಕ್ಯವೆಂದು ಸಂತೋಷ ಹೊಂದಿದಳು. ಇಂಥ ಮತಿಮಂತ ಮಗನನ್ನು ಪಡೆದ ನನ್ನ ಗರ್ಭವು ಮಿತಿ ಇಲ್ಲದಷ್ಟು ಸಫಲವಾಯಿತು. ನಾನೇ ಧನ್ಯಳು, ನನ್ನ ಜನ್ಮ ಪಾವನವಾಯಿತು ಎಂದು ಸಂತೋಷ ಸಾಗರದಲ್ಲಿ ಮುಳುಗಿ ಮೈ ಮರೆತಳು ಎಂಬಲ್ಲಿಗೆ ಮಂಗಲ. ಶ್ರೀಕರವು ಶಿವಬೊಮ್ಮರ ಸ್ಥಿತೆ, ಶ್ರೀಕರವು ಚಿಚ್ಛಕ್ತಿಯ ಸ್ಥಿತೆ, ಶ್ರೀಕರವು ತಿರ್ಯಕ್ಸುರಾಸುರ ಮನುಜರ ಸ್ಥಿತ್ವ, ಶ್ರೀಕರವು ಶ್ರುತಿಗುರುಗಳ ಸ್ಥಿತೆ, ಶ್ರೀಕರವು ಶುದ್ಧಾತ್ಮನ ಸ್ಥಿತೆ, ಶ್ರೀಕರಾಸ್ಥಿತೆ ತಾನು ಸರ್ವರಿಗೀಗೆ ಶ್ರೀಕರಂ ಇತಿ ಮಂಗಲದೊಂದಿಗೆ ಶ್ರೀಮಚ್ಚಿದ್ದಾರೂಢ ಭಾರತಿ ಪರಿವ್ರಾಜಕಾಚಾರ್ಯವತಾರ ಲೀಲಾಚರಿತ ಕಲ್ಪದ್ರುಮದೊಳು ಜನನ ಮತ್ತು ಬಾಲಲೀಲೆ ವರ್ಣನೆ ಎಂಬ 1ನೇ ಅಧ್ಯಾಯ ಸಮಾಪ್ತಿ. ಓಂ ತತ್ಸತ್. ಪರಬ್ರಹ್ಮಣೇ ನಮಃ.